ಓಂ ಕಾಮಘ್ನೇ ನಮಃ. ನಾನು ಈ ಹಿಂದೆ ನಿಮಗೆ ನಾವು ಮಾಡುವಂತಹ ಪಾಪಗಳ ಪರಿಣಾಮ ಒಂದಲ್ಲ ಒಂದು ಕಾಲದಲ್ಲಿ, ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ನಮಗೆ ಯಾವ ದುರವಸ್ಥೆಯನ್ನು ತಂದು ಒಡ್ಡಬಹುದು, ಆಗ ನಾವು ಹೇಗೆ ಅಸಹಾಯಕ ಸ್ಥಿತಿಯಲ್ಲಿರ್ತೇವೆ ಅನ್ನುವುದನ್ನೆಲ್ಲ ಹೇಳಿದೆ. ಒಬ್ಬ ಸ್ತ್ರೀಗೆ ಹುಟ್ಟಿದ ಆರಭ್ಯ ಮರಣಿಸುವವರೆಗೆ ಅದೆಷ್ಟು ಒತ್ತಡಗಳಿರ್ತವೆ ಅಂತ ಅನ್ನೋದನ್ನ ನೀವೆಂದಾದರೂ ಊಹಿಸಿದ್ದೀರಾ? ನಾನು ಇದನ್ನೆಲ್ಲ ಹೇಳುವುದಕ್ಕಿಂತ ಮುಂಚೆ ನಮ್ಮ ಆತ್ಮೀಯರೊಬ್ಬರ ಜೊತೆ ಸಮಾಲೋಚನೆ ಕೂಡ ಮಾಡಿದ್ದೆ. ತಾನು ಸ್ತ್ರೀಯೊಬ್ಬಳು ಬೆಳೀತಾ ಬೆಳೀತಾ ತನ್ನ ತಂದೆ ತಾಯಂದಿರಿಗೆ ಗಂಡು ಸಂತಾನ ಬೇಕಾಗಿತ್ತು, ಆದರೆ ತಾನು ಹೆಣ್ಣಾಗಿ ಹುಟ್ಟಿದೆ, ಆದ್ದರಿಂದ ಅವರಿಗೆ ಬಹಳ ಸಂತೋಷ ಏನಾಗಿಲ್ಲ, ಅಥವಾ ಬಂಧು ಬಾಂಧವರಿಗೆ ಬಹಳ ಸಂತೋಷ ಏನಾಗಿಲ್ಲ ಅನ್ನುವುದು ಎಲ್ಲ ಹೆಣ್ಣು ಮಕ್ಕಳಿಗೂ ಅಲ್ಲ, ಕೆಲವು ಹೆಣ್ಣು ಮಕ್ಕಳಿಗಾದರೂ ಕೆಲವು ಸ್ಥಿತಿಗಳಲ್ಲಾದರೂ ಅರಿವಿಗೆ ಬರ್ತದೆ. ಆವಾಗ ಅವರಿಗೆ ಯಾವ ಥರದ ಒಂದು ಮಾನಸಿಕ ಒತ್ತಡ, ಒಂದು ತನ್ನ ಬಗ್ಗೆ ಒಂದು ಕೀಳರಿಮೆ ಅದು ಬರ್ಲಿಕ್ಕೆ ಸಾಧ್ಯ ಅನ್ನುವುದೆಂದಾದರೂ ಆಲೋಚನೆ ಮಾಡಿದ್ದೀರಾ? ಸಮಾಜ ಪುರುಷ ಪ್ರಧಾನವಾಗಿದೆ. ಹುಟ್ಟಿದಾಗ ಅವಳಿಗೆ ಗೊತ್ತಾಗಲಿಕ್ಕಿಲ್ಲ, ಆದರೂ ಕ್ರಮವಾಗಿ ಬೆಳೀತಾ ಬೆಳೀತಾ ತಾನು ಮನೆಯಲ್ಲೇ ಅನಪೇಕ್ಷಿತರಾಗಿ ಹುಟ್ಟಿದೆ, ಸಮಾಜದಲ್ಲೂ ನನಗೆ ಯಾವತ್ತೂ ಎರಡನೇ ಸ್ಥಾನ ಅನ್ನುವುದು ಅವಳ ಗಮನಕ್ಕೆ ಬರ್ತಾ ಹೋಗ್ತದೆ. ಸಮಾಜದ ಬೇರೆ ಕ್ಷೇತ್ರಗಳ ಬಗ್ಗೆ ನಾನೀಗ ಮಾತಾಡ್ತಿಲ್ಲ. ವಿವಾಹ ಆದ ಬಳಿಕ ಅವಳ ಸ್ಥಿತಿ ಏನಾಗ್ತದೆ ಅಂತ ಅನ್ನೋದನ್ನಷ್ಟು ಮಾತ್ರ ಈಗ ಹೇಳಲಿಕ್ಕೆ ತೊಡಗ್ತಾ ಇದ್ದೇನೆ. ಇದು ಆ ಆತ್ಮೀಯರೊಬ್ಬರು ಹೇಳಿದ್ದು. ಎಷ್ಟೆಷ್ಟು ಸಂಗತಿಗಳಿಗೆ ಅವಳು ತನ್ನನ್ನು ತಾನು ಹೊಂದಾಣಿಕೆ ಮಾಡ್ಕೋಬೇಕಾಗ್ತದೆ, ಅವೆಲ್ಲ ನಮ್ಮ ಊಹೆಗೆ ಮೀರಿದ್ದು. ಎಷ್ಟು ಒಂದು ತಾಳ್ಮೆ ಇರ್ತದೆ ಅವರಲ್ಲಿ, ಎಂಥ ಒಂದು ಅದ್ಭುತವಾದಂತಹ ಅಡ್ಯಾಪ್ಟಿವ್ ನೇಚರ್, ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸ್ವಭಾವ ದೈಹಿಕವಾಗಿ ಮಾನಸಿಕವಾಗಿ ಅವರಿಗೆ ಸಿದ್ಧಿಸಿರ್ತದೆ ಅನ್ನೋದನ್ನ ನಾವು ನೋಡಿದ್ದೇವೆ. ಪಾಶ್ಚಾತ್ಯ ಸಮಾಜಗಳಂತೆ ಅಲ್ಲ ನಮ್ಮ ಸಮಾಜ. ಮೊದಲೇ ಎಲ್ಲವನ್ನೂ ಅರಿತುಕೊಂಡು ಆಮೇಲೆ ಮದುವೆ ಆಗುವಂಥ ಸ್ಥಿತಿ ಇಲ್ಲಿರೋದಿಲ್ಲ. ತನ್ನ ಮನೆಯಲ್ಲಿ ಕಾಫಿ ಕುಡಿತಿದ್ದವಳು ಗಂಡನ ಮನೆಗೆ ಹೋಗಿ ಟೀಯನ್ನೇ ಕುಡಿಬೇಕಾದಂಥ ಸ್ಥಿತಿ. ಇದು ಸುಮ್ಮನೆ ಸಾಂಕೇತಿಕವಾಗಿ ನಾನು ಒಂದು ಹೇಳಿದೆ, ನನಗೆ ಅವರ ಆತ್ಮೀಯರು ಹೇಳಿದ್ದನ್ನು ಹೇಳಿದೆ ನಾನು. ಹೀಗೆ ಎಲ್ಲದಕ್ಕೂ ಅವಳು ಹೊಂದಾಣಿಕೆ ಮಾಡ್ಕೋಬೇಕು. ಆಹಾರದಿಂದ ಹಿಡಿದು ಗಂಡನ ಸ್ವಭಾವ, ಅತ್ತೆ ಮಾವಂದರ ಸ್ವಭಾವ, ಮನೆಯಲ್ಲಿರುವಂತಹ ಉಳಿದ ಬಂಧುಗಳ ಸ್ವಭಾವ, ಎಲ್ಲದಕ್ಕೂ ಅವಳು ತನ್ನನ್ನು ತಾನು ಹೊಂದಿಸ್ಕೋಬೇಕು. ಅದ್ರ ಜೊತೆಗೆ ಇಂಥವರು ನಿಮ್ಮಂಥವ್ರು ಕೆಲವರು ಮಾಡುವಂಥ ಅನಾಚಾರಕ್ಕೂ ಕೂಡ, ಅನ್ಯಾಯಕ್ಕೂ ಕೂಡ ಅವಳು ತನ್ನನ್ನು ತಾನು ಹೊಂದಿಸ್ಕೋಬೇಕು ಅಂತ ನೀವು ನಿರೀಕ್ಷೆ ಮಾಡ್ತೀರಾ? ಅದರಲ್ಲೂ ಅವರು ಧಾರ್ಮಿಕರಾಗಿದ್ದರೆ ಅವರಿಗೆ ಅದೆಷ್ಟು ಥರದ ದ್ವಂದ್ವಗಳು, ಎಷ್ಟು ಥರದ ಧಾರ್ಮಿಕ ಸಂಕಟಗಳು ಆಗ್ತವೆ ಅನ್ನೋದನ್ನ ಏನಾದರೂ ಗಮನಿಸಿದ್ದೀರಾ ನೀವು? ತನಗೆ ಯಾವುದೋ ಒಂದು ಪ್ರೇಮದ ಕಾಮದ ಸುಖ ಸಿಗಲಿಲ್ಲ ಅಂತ ಚಡಪಡಿಸ್ತಾ ಇಲ್ಲ ಅವಳು. ತಾನು ಭಗವಂತನ ಪೂಜೆ ಮಾಡಬೇಕಾಗಿದೆ, ಭಗವಂತನ ಆರಾಧನೆಯನ್ನು ನಿತ್ಯ ಮಾಡುವುದು ನನ್ನ ಕರ್ತವ್ಯ ಅಂತ ಅವಳು ಭಾವಿಸುತ್ತಾಳೆ. ಸ್ತ್ರೀಗೆ ತನ್ನ ಗಂಡನೇ ಒಂದು ಅಧಿಷ್ಠಾನ ಭಗವಂತನನ್ನು ಕಾಣಲಿಕ್ಕೆ. ಆ ಅಧಿಷ್ಠಾನ ಅಪವಿತ್ರ ಆಯ್ತಲ್ಲ, ನಿತ್ಯ ನಾನು ಪ್ರತ್ಯಂತರ್ಗತ ಪರಮಾತ್ಮನ ಪ್ರೀತ್ಯರ್ಥವಾಗಿ ಈ ಎಲ್ಲ ಕಾರ್ಯಗಳನ್ನು ಮಾಡ್ತಿದ್ದೇನೆ ಅಂತ ಅವಳು ಸಂಕಲ್ಪ ಮಾಡಿ ತನ್ನ ಜೀವನವನ್ನು ಮುನ್ನಡೆಸ್ತಾ ಇರ್ತಾಳೆ.
ತಾನು ಅಷ್ಟು ಪ್ರೀತಿಯಿಂದ ಕಾಣುವಂತಹ ಒಂದು ಅಧಿಷ್ಠಾನ ಈಗ ಅಪವಿತ್ರ ಆಯ್ತಲ್ಲ, ಅಶುಚಿ ಆಯ್ತಲ್ಲ, ಅದರಲ್ಲಿ ಭಗವಂತನ ಸನ್ನಿಧಾನವನ್ನು ಹೇಗೆ ಕಾಣುವುದು ಅಂತ ಅವಳು ಚಡಪಡಿಸ್ತಿರ್ತಾಳೆ. ಅದೆಂದಾದ್ರೂ ನಿಮ್ ಗಮನಕ್ಕೆ ಬಂದಿದೆಯಾ? ಅವಳು ನಿಮ್ಮನ್ನ, ನಿಮ್ಮ ದೇಹವನ್ನ ಭಗವಂತನ ಸನ್ನಿಧಾನಕ್ಕೆ ಅಧಿಷ್ಠಾನ ಅಂತ ಭಾವಿಸಬೇಕಾದ್ರೆ ಆ ಅಧಿಷ್ಠಾನವಾಗಿರ್ಲಿಕ್ಕೆ ಬೇಕಾದಂತಹ ಪಾವಿತ್ರ್ಯ ನಿಮ್ಮಲ್ಲಿ ಏನಿದೆ ಅಂತ ಅನ್ನೋದನ್ನ ನೀವು ವಿಚಾರ ಮಾಡಿದ್ದೀರಾ? ಒಂದು ದೇವಸ್ಥಾನದಲ್ಲಿ ಅದರ ಗರ್ಭಗುಡಿಗೆ, ಅದರ ಪಾವಿತ್ರ್ಯಕ್ಕೆ ಏನಾದರೂ ಧಕ್ಕೆ ಬಂದು ಒದಗಿದ್ರೆ ಅದನ್ನ ಮೇಲಿಂದ ಮೇಲೆ ಅಥವಾ ಧಕ್ಕೆ ಬಂದು ಒದಗಿದಾಗ ಅದಕ್ಕೆ ಏನಾದರೂ ಶುದ್ಧೀಕರಣ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಗರ್ಭಗುಡಿಯ ಪ್ರತಿಮೆಯ ಪಾವಿತ್ರ್ಯವನ್ನು ಅಷ್ಟು ನಿಯಮಿತವಾಗಿ ಅವರೆಲ್ಲ ನೋಡ್ತಾ ಇರ್ತಾರೆ, ಪಾಲಿಸ್ತಾ ಇರ್ತಾರೆ. ಯಾಕೆಂದ್ರೆ ಅದು ಸಾವಿರಾರು ಜನ ಶ್ರದ್ಧಾಳುಗಳ ನಂಬಿಕೆಯ ಕೇಂದ್ರ ಆಗಿರ್ತದೆ. ಯಾವುದಾದ್ರೂ ಒಂದು ದೇವಾಲಯದಲ್ಲಿ ಏನಾದರೂ ಒಂದು ಅಪವಿತ್ರ ಘಟನೆ ನಡೆದರೆ ಅಥವಾ ಆ ದೇವಾಲಯ ಅವರಿಗೆ ಹಿಡಿಸದೆ ಹೋದರೆ ಬೇರೆ ದೇವಾಲಯಕ್ಕೆ ಹೋದಾರ. ಆದರೆ ಭಗವಂತನ ಸನ್ನಿಧಾನಕ್ಕೆ ಪಾತ್ರನಾದವನು ತನ್ನ ಗಂಡ ಅಂತ ಅವಳು ನಿಮ್ಮನ್ನು ಭಾವಿಸಿದ್ದಾಳೆ. ಇದು ಅಶುಚಿ ಅಂತ ಕಂಡಾಗ, ಅಪವಿತ್ರ ಅಂತ ಕಂಡಾಗ ಅವಳು ಹೋದಾಳೆ ಎಲ್ಲಿಗೆ ಅಂತ ಅನ್ನೋದನ್ನ ಯಾವತ್ತಾದ್ರೂ ನೀವು ಮನಸ್ಸಿಗೆ ತಂದುಕೊಂಡಿದ್ದೀರೇನೋ? ಹಾಗೆ ಅದು ಅಶುಚಿ ಆಗದೇ ಇರುವಂತೆ ನೋಡಿಕೊಳ್ಬೇಕಾದ್ದು ನಿಮ್ಮ ಕರ್ತವ್ಯ ಅಲ್ಲೇನೋ? ಇದು ನಿಮಗೆ ಹೇಳಿದ ಮಾತಾಯ್ತು. ಗಂಡನಾಗಿ ನೀವು ಆಲೋಚನೆ ಮಾಡಬೇಕಾದ ಮಾತಿದಾಯ್ತು. ನಿಮ್ಮ ಆಕೆಗೆ ಒಂದೆರಡು ಮಾತನ್ನು ಹೇಳಬೇಕು ಅಂತ ಬಯಸ್ತೇನೆ. ಗಂಡನಾಗಿ ಅವರು ಹೇಗಿರಬೇಕಾಗಿತ್ತು ಹಾಗೆ ಇರಬೇಕಾಗಿತ್ತು, ಹೌದು, ಇಲ್ಲ. ಆದರೆ ಆ ಅಧಿಷ್ಠಾನ ಅಪವಿತ್ರ ಆಯಿತು ಅಂತ ನೀವು ಚಡಪಡಿಸಬೇಕಾದ್ದಿಲ್ಲ. ಆ ಅಧಿಷ್ಠಾನವನ್ನು ಮತ್ತೆ ಶುದ್ಧವನ್ನಾಗಿ ಮಾಡಲಿಕ್ಕೆ ಬೇಕಾದಂತಹ ಉಪಾಯಗಳನ್ನ, ಕೆಲವು ಮಂತ್ರಗಳನ್ನ, ಪ್ರಾಯಶ್ಚಿತ್ತ ಕರ್ಮಗಳನ್ನ ಈ ಮುಂದೆ ಹೇಳ್ತೇನೆ. ಭಗವಂತ ನಮಗೆಲ್ಲರಿಗೂ, ಸ್ತ್ರೀಯರು ಪುರುಷರು ಎಲ್ರಿಗೂ ಕೂಡ ಸುದೈವದಿಂದ ಅನೇಕ ಪ್ರತೀಕಗಳನ್ನು ಕೊಟ್ಟಿದ್ದಾನೆ. ಭಾಗವತದ 11ನೇ ಸ್ಕಂದದಲ್ಲಿ ಹುದುಗಿರುವಂತಹ ಅನೇಕ ತತ್ವಗಳಲ್ಲಿ ಇದು ಕೂಡ ಒಂದು. ಸೂರ್ಯೋಗ್ನಿರ್ ಬ್ರಾಹ್ಮಣೋ ಗಾವಃ ವೈಷ್ಣವ ಖಂ ಮರುಜ್ಜಲಂ ಭೂರಾತ್ಮ ಸರ್ವಭೂತಾನಿ ಭದ್ರ ಪೂಜಾ ಪದಾನಿಮೆ. ಕೃಷ್ಣ ಉದ್ಧವನಿಗೆ ಹೇಳುವಂತ ಮಾತಿದು. ನನ್ನ ಸನ್ನಿಧಾನವನ್ನು ಕಾಣಲಿಕ್ಕೆ ಅನೇಕ ಪ್ರತೀಕಗಳಿವೆ. ಸೂರ್ಯ, ಅಗ್ನಿ, ಜ್ಞಾನಿಗಳಾದವರು ಬ್ರಾಹ್ಮಣರು, ಗೋವುಗಳು ಅಥವಾ ವೇದಗಳು, ಒಬ್ಬ ಭಗವಂತನ ಭಕ್ತ, ಆಕಾಶ, ವಾಯು, ಜಲ, ಭೂಮಿ ಮತ್ತು ಆತ್ಮ. ಅದರ ಅರ್ಥವನ್ನು ಮುಂದೆ ಹೇಳ್ತಾನೆ. ಮತ್ತೆ ಎಲ್ಲ ಭೂತಗಳು ಕೂಡ ನನ್ನ ಸನ್ನಿಧಾನವನ್ನು ಕಾಣಲಿಕ್ಕಿರುವಂತಹ ಪ್ರತೀಕಗಳು. ಇಲ್ಲಿ ಇರುವಂತಹ ಎಲ್ಲಾ ಪ್ರತೀಕಗಳನ್ನು ಎಲ್ಲರೂ ಕೂಡ ಭಗವಂತನ ಸನ್ನಿಧಾನವನ್ನು ಕಾಣಲಿಕ್ಕೆ ಬಳಸಿ ಅಲ್ಲಿ ಭಗವಂತನನ್ನ ಎಲ್ಲ ರೀತಿಯಿಂದಲೂ ಅರ್ಚನೆ ಮಾಡಬೇಕು ಅಂತಲ್ಲ. ಕೆಲವು ಪ್ರತೀಕಗಳು ಕೆಲವು ನಿರ್ದಿಷ್ಟ ವ್ಯಕ್ತಿಗಳಿಗಿವೆ, ಕೆಲವು ಎಲ್ಲರಿಗೂ ಸಂಬಂಧಪಟ್ಟಂತೆನೂ ಇವೆ. ಇಲ್ಲಿ ಹೇಳಿರುವಂತಹ ಎಲ್ಲ ಪ್ರತೀಕಗಳು ಎಲ್ಲರಿಗೂ ಕಾಮನ್ ಆಗಿವೆ ಅಂತ ಭಾವಿಸಿದ್ರು ತಪ್ಪೇನಲ್ಲ. ಅದಕ್ಕೂ ಒಂದು ವಿಧಾನ ಇದೆ, ಅದನ್ನು ಹೇಳ್ತೇನೆ ಆಮೇಲೆ. ಇಲ್ಲಿ ಆತ್ಮ ಅಂತಿದೆಯಲ್ಲ, ಆತ್ಮ ಅಂದ್ರೆ ಅದು ಸ್ವದೇಹ ಅಂತ ವ್ಯಾಖ್ಯಾನದಲ್ಲಿ ಬರೀತಾರೆ. ನಮ್ಮ ಸುತ್ತಮುತ್ತಲಿರುವಂತಹ ಅನೇಕ ಪ್ರತೀಕಗಳು, ಸೂರ್ಯ ಇತ್ಯಾದಿ ಪ್ರತೀಕಗಳಿವೆಯಲ್ಲ, ಅದರಲ್ಲಿ ನಮಗೆ ಮುಖ್ಯವಾಗಿ ನಮಗೆ ಎಟುಕುವಂತಹ ಪ್ರತೀಕ ಬೇರೆ ಯಾರು ನಮ್ಮ ಜೊತೆ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ, ನಾವಂತೂ ನಮ್ಮ ಜೊತೆಗೆ ಯಾವತ್ತೂ ಇರ್ತೇವೆ. ಸೃಷ್ಟಿಗೆ ಬರುವುದಕ್ಕಿಂತ ಮುಂಚೆ, ಮುಕ್ತರಾದ ಮೇಲೂ, ಹುಟ್ಟಿದ ಮೇಲೆ, ಸಾಯುವವರೆಗೆ ನಾವು ನಮ್ಮ ದೇಹ ಮತ್ತು ನಮ್ಮ ವ್ಯಕ್ತಿತ್ವ ನಾವು ಯಾವತ್ತೂ ನಮ್ಮ ಜೊತೆಗಿರ್ತೇವೆ. ಇದೇ ನಮ್ಮ ದೇಹವೇ ಒಂದು ದೊಡ್ಡ ಪ್ರತೀಕ. ಅದಲ್ಲದೆ ಸರ್ವಭೂತಾನಿ, ನಮ್ಮ ಸುತ್ತಮುತ್ತ ನಾವು ನೋಡುವಂತ ಎಲ್ಲ
ಭೂತಗಳು ಕೂಡ ಎಲ್ಲ ಚೇತನ ಅಚೇತನಗಳು ಅಥವಾ ಚೇತನದಲ್ಲಿಯೂ ಕೂಡ ಪ್ರಾಣಿ ಪಕ್ಷಿ ಮೊದಲಾದ ಎಲ್ಲಾ ಭೂತಗಳು ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಸಂಗತಿಗಳೇ ಇವು. ದೇಹದಲ್ಲಿರುವಂತಹ ಭಗವಂತನನ್ನ, ಭೂಮಿಯಲ್ಲಿರುವಂತಹ ಭಗವಂತನನ್ನ ಯಾವ್ಯಾವ ರೀತಿಯಿಂದ ಪೂಜಿಸಬೇಕು ಅಂತ ಹೇಳ್ತಾರೆ. ಗಾಯತ್ರಿ ಮಂತ್ರದಿಂದ ಸೂರ್ಯನಲ್ಲಿರುವ ಭಗವಂತನನ್ನ ಪೂಜಿಸಬೇಕು. ಅಗ್ನಿಯಲ್ಲಿ ತುಪ್ಪದಿಂದ ಭಗವಂತನನ್ನ ಆರಾಧನೆ ಮಾಡಬೇಕು. ಬ್ರಾಹ್ಮಣ ಜ್ಞಾನಿಯೊಬ್ಬ ಮನೆಗೆ ಬಂದಾಗ ಆತಿಥ್ಯವನ್ನು ಮಾಡಿ ಅಲ್ಲಿರುವ ಭಗವಂತನನ್ನ ಆರಾಧಿಸಬೇಕು. ದನಗಳ ಕೊಟ್ಟಿಗೆಯಲ್ಲಿ ಇರುವಂತಹ ಗೋವುಗಳನ್ನ ಅವುಗಳಿಗೆ ಹಿಂಡಿ ಇತ್ಯಾದಿಗಳನ್ನು ಕೊಟ್ಟು ಅಲ್ಲಿರುವ ಭಗವಂತನನ್ನ ಆರಾಧಿಸಬೇಕು. ಭಗವದ್ಭಕ್ತನೊಬ್ಬನನ್ನ ತನ್ನ ಬಂಧು ಎಂಬ ರೀತಿಯಲ್ಲಿ ಆರಾಧಿಸಬೇಕು. ಆಕಾಶದಲ್ಲಿ ಅಂದ್ರೆ ಹೃದಯಾಕಾಶದಲ್ಲಿ ಭಗವಂತನನ್ನು ಆರಾಧಿಸಬೇಕು. ವಾಯುವಿನಲ್ಲಿ ಭಗವಂತನ ಮುಖ್ಯ ಅಧಿಷ್ಠಾನಾತ ಅಂತ ಅಲ್ಲಿ ಆರಾಧಿಸಬೇಕು. ನೀರಿನಲ್ಲಿ ಗಂಧ ಪುಷ್ಪಾದಿಗಳಿಂದ ನನ್ನನ್ನು ಆರಾಧಿಸಬೇಕು. ಭೂಮಿಯಲ್ಲಿ ಚಕ್ರಾಬ್ಜಾದಿ ಮಂಡಲ ಬರೆದು ಗಂಧಾದಿ ದ್ರವ್ಯಗಳಿಂದ ನನ್ನನ್ನು ಆರಾಧಿಸಬೇಕು. ಮತ್ತೆ ನಿಮ್ಮ ಶರೀರದಲ್ಲಿ ಆತ್ಮ ಎಂಬ ಹೆಸರಿನಿಂದಲೇ ಭಗವಂತ ಇದ್ದಾನೆ. ಆ ಭಗವಂತನನ್ನ ನಿತ್ಯ ಅನ್ನಾದಿ ಭೋಗ ಪದಾರ್ಥಗಳಿಂದ ಆರಾಧಿಸಬೇಕು. ಅದರ ಅರ್ಥ ಇದು ಹರಿಯ ಆರಾಧನೆ ಅನ್ನೋ ಭಾವನೆಯಿಂದ ಊಟ ಮಾಡಬೇಕು, ಉಡಬೇಕು. ಮತ್ತೆ ಸರ್ವಭೂತೇಶು ಸಮತ್ವೇನ ಯಜೇತಮಾಂ, ಎಲ್ಲ ಕಡೆ ನಾನಿದ್ದೇನೆ ಅಂತ ಭಾವಿಸಬೇಕು. ನೀವು ಅತ್ಯಂತ ಶ್ರೇಷ್ಠ ಪ್ರತೀಕ ಅಂತ ಭಾವಿಸಿರುವ ಈ ನಿಮ್ಮ ಗಂಡನ ವ್ಯಕ್ತಿತ್ವ ಅದು ಅಪವಿತ್ರ ಆಯಿತು, ಅಶುಚಿ ಆಯಿತು ಅಂತ ಚಡಪಡಿಸಬೇಕಾಗಿಲ್ಲ. ನಿಮ್ಗಿರುವಂತಹ ಅನೇಕ ಪ್ರತೀಕಗಳಲ್ಲಿ ಅದು ಒಂದು. ಅದು ತುಂಬಾ ಆತ್ಮೀಯತೆಯ ವಿಶ್ವಾಸದ ಪ್ರತೀಕ ಅದಾಗಬೇಕಾಗಿತ್ತು. ದೊಡ್ಡ ಪ್ರತೀಕವೇ, ಆದರೆ ಅದಿಲ್ಲ ಅಂದ್ರೆ ಸಾಧನೆಯೇ ಇಲ್ಲ ಅಂತೇನಿಲ್ಲ. ಆ ಪ್ರತೀಕದಲ್ಲಿಯೂ ಸಾಧನೆಯನ್ನು ಮುಂದುವರಿಸಿ. ಆದರೆ ಭಗವಂತನನ್ನು ಕಾಣಲಿಕ್ಕೆ ನಿಮ್ಮದೇ ಆದ ವ್ಯಕ್ತಿತ್ವ ಇದೆ. ಭಗವಂತನ ಆರಾಧನೆ ಎಂಬ ಭಾವನೆಯಿಂದ ಶರೀರವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಸರಿಯಾಗಿ ಉತ್ತಮ ಆಹಾರ ಇತ್ಯಾದಿಗಳನ್ನು ಸ್ವೀಕಾರ ಮಾಡಬೇಕು. ಎಲ್ಲವೂ ಭಗವಂತನ ಪೂಜೆ, ಇದು ಒಳಗಿರುವ ಭಗವಂತನಿಗೆ ಸಲ್ಲುತ್ತಾ ಇದೆ ಅಂತ ತಿಳ್ಕೋಬೇಕು. ಉತ್ತಮ ಬಟ್ಟೆ, ಬರೆ, ಆಭರಣ ಇತ್ಯಾದಿಗಳೆಲ್ಲವನ್ನೂ ತೊಡಬೇಕು. ಎಲ್ಲವೂ ಭಗವಂತನ ಆರಾಧನೆ ಎಂಬ ಭಾವನೆ ಇದ್ರೆ ಅದ್ಯಾವುದೂ ತಪ್ಪಲ್ಲ. ಸರ್ವಭೂತಾನಿ, ಸುತ್ತಮುತ್ತಲು ಎಲ್ಲಾ ಭೂತಗಳಿವೆ. ನಿಮ್ ತಂದೆ ತಾಯಂದಿರಿದ್ದಾರೆ, ಅತ್ತೆ ಮಾವಂದಿರಿದ್ದಾರೆ, ಮತ್ತೆ ಯಾರ್ಯಾರೋ ಜೀವಗಳಿದ್ದಾರೆ, ಪ್ರಾಣಿಗಳಿವೆ, ಅನೇಕ ಜ್ಞಾನಿಗಳಾದಂತಹ ವ್ಯಕ್ತಿಗಳಿದ್ದಾರೆ. ಅದೆಲ್ಲ ಈ ಭಾಗದಲ್ಲೇ ಬಂದಿದೆ. ಅಲ್ಲೆಲ್ಲ ಕಡೆಯೂ ಕೂಡ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಿ. ಭಗವಂತನನ್ನ ನಾವು ಅಂತಿಮವಾಗಿ ಕಾಣುವುದೇನಿದೆಯಲ್ಲ, ಅದಕ್ಕೆ ಅನೇಕ ಹಂತಗಳಿವೆ. ನಾನು ಬೇರೆ ಬೇರೆ ಪ್ರಸಂಗಗಳಲ್ಲಿ ಅದನ್ನು ಹೇಳಿದ್ದೇನೆ. ಈಗ ನಮ್ಗೆಲ್ರಿಗೂ ಇರುವಂತದ್ದು ಶಾಸ್ತ್ರಗಳ ಪರೋಕ್ಷ ಜ್ಞಾನ. ಆ ಪರೋಕ್ಷ ಜ್ಞಾನದಿಂದ ನಮಗಾಗುವುದು ಒಂದು ಹಂತದಲ್ಲಿ ಮುಂದೆ ಮಾನಸ ಅಪರೋಕ್ಷ ಜ್ಞಾನ. ಅದನ್ನೂ ದಾಟಿದ ಮೇಲೆ ಆಗುವಂಥದ್ದು ಸ್ವರೂಪ ಅಪರೋಕ್ಷ ಜ್ಞಾನ. ಮುಂದೆ ಮುಕ್ತಿ ಅಂತ ವರ್ಣನೆ ಮಾಡ್ತಾರೆ. ಇಷ್ಟೆಲ್ಲಾ ಹಂತಗಳನ್ನು ದಾಟಿ ಹೋಗುವಾಗ ಆ ಸ್ವರೂಪಾಪರೋಕ್ಷದವರೆಗೆ ಅಥವಾ ಇನ್ನೂ ಮೊದಲು ಮಾನಸಾಪರೋಕ್ಷದವರೆಗೆ ಅನೇಕ ಥರದ ಪರೀಕ್ಷೆಗಳನ್ನು ನಾವೆಲ್ಲ ಎದುರಿಸಬೇಕಾಗ್ತದೆ. ಅನೇಕ ಹಂತಗಳನ್ನು ನಾವು ದಾಟಿ ಹೋಗಬೇಕಾಗ್ತದೆ. ಏನು ತಪ್ಪಿಲ್ಲ. ಈಗ ಕಾಣಿಸಿರುವಂತಹ, ಈಗ ನಿಮಗೆ ಸಿಕ್ಕಿರುವಂತಹ ಪ್ರತೀಕ ಅನೇಕ ನ್ಯೂನತೆಗಳಿಂದ ಕೂಡಿದ್ದಾಗಿರಬಹುದು. ಆದರೂ ಅದಕ್ಕಿಂತಲೂ ಹೆಚ್ಚಿನ ಸುಂದರವಾದಂತಹ ಪ್ರತೀಕಗಳು, ಶುದ್ಧವಾದ ಪ್ರತೀಕಗಳು ನಿಮ್ಮ ಕಣ್ಣೆದುರಿಗಿರ್ತವೆ. ಅಲ್ಲಿಯೂ ಭಗವಂತನನ್ನು ಕಂಡು ಸಂತೋಷ ಪಡಿ. ಇಲ್ಲಿಯೂ ಅಷ್ಟೇ ಭಗವಂತ ಸಮಾನನಾಗಿಯೇ ಇದ್ದಾನೆ ಅಂತ ತಿಳಿದುಕೊಳ್ಳಿ. ಗೀತೆ ಅದನ್ನು ಹೇಳಿದೆ. ಸುಹೃನ್ ಮಿತ್ರ ಅರಿ ಉದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು ಅಂತ. ಗೆಳೆಯನಲ್ಲಿ, ಶತ್ರುವಿನಲ್ಲಿ, ಮಧ್ಯಸ್ಥನಲ್ಲಿ, ಉದಾಸೀನಲ್ಲಿ ಎಲ್ಲ ಕಡೆಯೂ ಭಗವಂತ ಇದ್ದಾನೆ ಅಂತ. ಒಳಗಿರುವಂತ ಭಗವಂತ ಕೆಲವೊಂದು ಬಾರಿ ಪ್ರತೀಕ ಅಶುದ್ಧವಾದಾಗ ಭಗವಂತನ ಸನ್ನಿಧಾನ ಅಷ್ಟು ವ್ಯಕ್ತವಾಗಿ ಜ್ವಲಂತವಾಗಿ ಅನುಭವಕ್ಕೆ ಬರ್ಲಿಕ್ಕಿಲ್ಲ, ನಿಮಗೆ ಅನುಗ್ರಹ ಮಾಡಲಿಕ್ಕಿಲ್ಲ. ಆದರೆ
ಸಾಧನೆಯ ಒಂದು ಹಂತದಲ್ಲಿ ಈ ಪ್ರತೀಕದ ಅಪಾವಿತ್ರ್ಯವನ್ನು ಕೂಡ ಮೀರಿ, ಪ್ರತೀಕದ ಕೊರತೆಗಳನ್ನು ಕೂಡ ಮೀರಿ ನಿಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತನ್ನೋದು ಶಾಸ್ತ್ರದ ನಿರ್ದೇಶನ ಆಗಿದೆ. ಆದ್ರಿಂದ ಈ ಗಂಡ ಎಂಬ ಪ್ರತೀಕವೇ ಅದೊಂದೇ ಗತಿ, ಮತ್ತು ಅದು ಬಿಟ್ಟರೆ ಬೇರೆ ಏನೂ ಗತಿ ಇಲ್ಲ ಅಂತೇನಿಲ್ಲ, ಶಾಸ್ತ್ರ ಹಾಗೆ ಹೇಳಲಿಲ್ಲ. ಅದು ಒಂದು ಉತ್ತಮವಾದ ಪ್ರತೀಕ ಸ್ತ್ರೀಗೆ. ಯಾಕೆಂದ್ರೆ ಭಾಗವತ ತಾತ್ಪರ್ಯ ಹೀಗೆ ಹೇಳಿದೆ, ಯಾ ಪತಿಂ ಹರಿಭಾವೇನ ಭಯೇತ್ ಶ್ರೀರಿವ ತತ್ಪರ ಅಂತ ಭಾಗವತದ ಮಾತು. ತತ್ಪರಳಾಗಿ ಭಗವಂತನನ್ನು ಆರಾಧಿಸಬೇಕು, ತನ್ನ ಗಂಡನನ್ನು ಹರಿಭಾವದಿಂದ ಆರಾಧಿಸಬೇಕು ಅಂತಿದೆ. ಹರಿಭಾವದಿಂದ ಅಂತನ್ನೋದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳ್ತಾರೆ. ಹರಿರಸ್ಮಿನ್ ಸ್ಥಿತ ಇತಿ ಸ್ತ್ರೀಣಾಂ ಭರ್ತರಿ ಭಾವನಾ ಶಿಷ್ಯಾಣಾಂ ಚ ಗುರೌ ನಿತ್ಯಂ ಶೂದ್ರಾಣಾಂ ಬ್ರಾಹ್ಮಣಾದಿಷು ಭೃತ್ಯಾನಾಂ ಸ್ವಾಮಿನಿ ತಥಾ ಹರಿಭಾವ ಉದಾಹೃತಃ ಅಂತ. ನಮಗಿಂತ ಉತ್ತಮರಾದವರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾದಂತಹ ಪ್ರತೀಕಗಳೇ. ನಮಗಿಂತ ಅಧಮರು ಕಿರಿಯರೂ ಪ್ರತೀಕಗಳೇ. ಆದರೆ ಮುಖ್ಯವಾಗಿ ನಮಗಿಂತ ಶ್ರೇಷ್ಠರಾದವರು, ವಯಸ್ಸಿನಿಂದ ಜ್ಯೇಷ್ಠರಾದವರು, ಜ್ಞಾನದಿಂದ ಜ್ಯೇಷ್ಠರಾದವರು, ಜನ್ಮದಿಂದಲೇ ಶ್ರೇಷ್ಠವಾದಂತಹ ಗೋವು ಮೊದಲಾದದ್ದು, ವೃಕ್ಷ, ತುಳಸಿ, ಅಶ್ವತ್ಥ ಮೊದಲಾದದ್ದು, ಇವೆಲ್ಲ ಭಗವಂತನ ಶ್ರೇಷ್ಠ ಪ್ರತೀಕಗಳು. ಶಿಷ್ಯರಾದವರು ಗುರುಗಳಲ್ಲಿ ಭಗವಂತನನ್ನು ಆರಾಧಿಸಬೇಕು. ಮತ್ತೆ ಒಬ್ಬ ಜ್ಞಾನಿಯಾದ ಮನುಷ್ಯನನ್ನ ಸಮಾಜದ ಎಲ್ಲ ವರ್ಗದವರು ಕೂಡ ಗೌರವದಿಂದ ಆರಾಧಿಸಬೇಕು. ಭೃತ್ಯರಾದವರು ತಮ್ಮ ಮಾಲೀಕನನ್ನ ಭಗವಂತನ ಸನ್ನಿಧಾನಕ್ಕೆ ಪಾತ್ರ ಅಂತ ಆರಾಧಿಸಬೇಕು. ಇಲ್ಲಿ ಇವರೊಳಗೆ ಹರಿ ಇದ್ದಾನೆ, ನಮಗೆ ಜ್ಯೇಷ್ಠರಾದ ಇವರಲ್ಲಿ, ಈ ಗಂಡ ಮೊದಲಾದವರಲ್ಲಿ, ಗುರು ಮೊದಲಾದವರಲ್ಲಿ ಹರಿ ಇದ್ದಾನೆ ಅನ್ನುವಂಥ ಎಚ್ಚರ ಆಗಬೇಕು ಅಂತ ಶಾಸ್ತ್ರ ನಮ್ಗೆ ಹೇಳ್ತದೆ. ಹಾಗಾಗಿ ಹಿರಿಯರು ಎಲ್ಲರಲ್ಲೂ ಕೂಡ ಗಂಡ ಹೆಂಡತಿಗೆ ಹಿರಿಯ ಅನ್ನುವ ದೃಷ್ಟಿಯಿಂದ ಅವನಲ್ಲಿ, ತಂದೆ ತಾಯಿಂದರಲ್ಲಿ, ಅತ್ತೆ ಮಾವನರಲ್ಲಿ, ಜ್ಞಾನಿಗಳಾದ ಗುರುಗಳಲ್ಲಿ ಮತ್ತೆಲ್ಲರಲ್ಲೂ ಕೂಡ ಈ ಭಗವಂತ ಇದ್ದೇ ಇದ್ದಾನೆ. ಅಲ್ಲಿಯೂ ಎಲ್ಲ ಅವನನ್ನ ಕಾಣುವಂಥ ಪ್ರಯತ್ನ ಮಾಡಲೇಬೇಕು. ಶಿಷ್ಯಾಣಾಂಚ ಗುರವು ನಿತ್ಯಂ ಅಂತಿದೆ. ನಿಮಗೆ ಪಾಠ ಹೇಳುವಂಥ, ನಿಮ್ಮ ಸಂಶಯಗಳನ್ನು ಪರಿಹರಿಸುವಂಥ ಗುರುಗಳೇನಿದ್ದಾರೆ ಅವರಲ್ಲೂ ಭಗವಂತನನ್ನು ಕಾಣಿ. ಈಗ ಕಂಡ್ರೆ ಪತಿಯಲ್ಲಿಯೇ ಕಂಡೇನು, ಪತಿಯಲ್ಲಿ ಕಾಣದೆ ಹೋದ್ರೆ ಬೇರೆ ಎಲ್ಲಿಯೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಉದ್ಧಾರದ ಮಾರ್ಗ ಇಲ್ಲ ಅಂತ ನೀವು ಚಡಪಡಿಸಬೇಕಾದಿಲ್ಲ. ಹಾಗೆ ಶಾಸ್ತ್ರ ಹಾಗೇನು ಹೇಳಲಿಲ್ಲ. ಅದೊಂದು ಕರ್ತವ್ಯ, ಸ್ತ್ರೀಯರು ಮಾಡಬೇಕಾದ ಕರ್ತವ್ಯ, ತನ್ನ ಗಂಡನಲ್ಲಿ ಕಾಣುವುದು ಅಂತ. ಶಿಷ್ಯರಾದವರು ಗುರುಗಳಲ್ಲಿ ಕಾಣಬೇಕು, ಅದು ಒಂದು ಕರ್ತವ್ಯ. ಆದ್ರಿಂದ ನಾವು ಅನೇಕ ಹಂತಗಳನ್ನು ಈಗೆಲ್ಲ ದಾಟಿ ಹೋಗಬೇಕಾಗಿರುವುದರಿಂದ, ಈ ಹಂತಗಳಲ್ಲಿ ಅನೇಕ ಥರದ ವಿಘ್ನಗಳು, ನ್ಯೂನತೆಗಳು ನಮಗೇ ಇರುವುದರಿಂದ, ಮತ್ತೆ ಸ್ವಯಂ ನಾವೇ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳೇನಾದರೂ ಆಗಿದ್ದೇವೆ, ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದಂತಹ ಅತಿ ಶ್ರೇಷ್ಠ ಪ್ರತೀಕ ಅಂತ ನಮ್ಮನ್ನು ನಾವೇನಾದರೂ ಭಾವಿಸಿಕೊಳ್ಳುವ ಸಾಧ್ಯತೆ ಇದೆಯಾ? ಯಾವುದಾದ್ರೂ ಒಬ್ಬ ಸ್ತ್ರೀ, ಯಾವುದಾದ್ರೂ ಒಬ್ಬ ಪುರುಷ, ಯಾರಾದ್ರೊಬ್ಬ ಪಾಮರ, ಮತ್ತೆ ಯಾರಾದ್ರೊಬ್ಬ ಪಂಡಿತ ಹಾಗೆ ಹೇಳ್ಕೊಳ್ಳುವ ಸಾಧ್ಯತೆ ಇದೆಯಾ? ನಮ್ಮಲ್ಲಿ ನ್ಯೂನತೆ ಇರುವಂತೆ ಅವರಲ್ಲಿಯೂ ನ್ಯೂನತೆಗಳಿವೆ. ಆದ್ರಿಂದ ಆ ಪ್ರತೀಕದ ಅಪಾವಿತ್ಯದ ಬಗ್ಗೆ, ಅಪರಿಪೂರ್ಣತೆ ಬಗ್ಗೆ ಏನು ಚಿಂತೆ ಬೇಡ. ಅದಕ್ಕೆ ಮಾರ್ಗಗಳಿವೆ. ಸಂಧ್ಯಾವಂದನೆ ಮಾಡ್ತಾರಲ್ಲ, ಕೈಯಲ್ಲಿ ನೀರು ಹಿಡ್ಕೊಂಡು ಜಲಾಭಿಮಂತ್ರಣ ಮಾಡ್ತಾರೆ. ಹಗಲಿನಲ್ಲಿ ಏನು ಪಾಪ ಮಾಡಿದೆ ಅದೆಲ್ಲ ರಾತ್ರಿ ಪರಿಹಾರ ಕಾಣಲಿ. ಯದ್ರಾತ್ರ್ಯಾ ಪಾಪಮಕಾರ್ಷಂ ಯದನ್ನಾ ಪಾಪಮಕಾರ್ಷಂ. ಹಗಲು ಮಾಡಿದ ಪಾಪವನ್ನೆಲ್ಲ ಹಗಲು ಪರಿಹರಿಸಲಿ, ರಾತ್ರಿ ಮಾಡಿದ ಪಾಪವನ್ನು ರಾತ್ರಿ ದೇವತೆ ಪರಿಹರಿಸಲಿ ಅಂತ ಕೇಳ್ಕೊತಾರೆ. ಇದನ್ನಾ ಪಾಪಮಕಾರ್ಷಂ ಮನಸಾ ವಾಚಾ ಹಸ್ತಾಭ್ಯಾಂ. ಮನಸ್ಸಿನಿಂದ, ವಾಣಿಯಿಂದ, ಕೈಗಳಿಂದ, ಪದ್ಭ್ಯಾಂ ಕಾಲ್ಗಳಿಂದ, ಉದರೇಣ ಹೊಟ್ಟೆಯಿಂದ, ಶಿಷ್ಣ ಉಪಸ್ಥೇಂದ್ರಿಯದಿಂದ ಅಂತ ಹೀಗೆಲ್ಲ ಕೇಳ್ಕೊತಾರೆ. ಈ ಥರ ಎಲ್ಲ ಕೇಳ್ಕೊಂಡು ಆ ಎಲ್ಲ ಪಾಪಗಳನ್ನು ನಾನು ಏನು ಮಾಡಿದ್ದೇನೆ, ಆ ಪಾಪಗಳನ್ನೆಲ್ಲ ಪರಿಹರಿಸು ಭಗವಂತನೇ ಅಂತ ಅವನನ್ನ ಪ್ರಾಂಜಲ ಮನಸ್ಸಿನಿಂದ, ಶುದ್ಧವಾದ ಪ್ರಾಯಶ್ಚಿತ್ತದಿಂದ ಪೂತವಾದಂಥ ಮನಸ್ಸಿನಿಂದ ಕೇಳಿದ್ದಾದ್ರೆ
ಆ ದೋಷಗಳು ಪೂರ್ಣವಾಗಿ ಪರಿಹಾರ ಕಾಣ್ತವೆ ಅಂತಲ್ಲ. ಆ ದೋಷದ ತೀವ್ರತೆ, ಆ ವ್ಯಕ್ತಿಯ ಹಿನ್ನೆಲೆ, ಅವನ ಪ್ರಾರಬ್ಧ ಕರ್ಮ ಇತ್ಯಾದಿಗಳಿಂದ ಹೊಂದಿಕೊಂಡು ಕೆಲವು ಮುಂದಿನ ಜನ್ಮಕ್ಕೂ ಅನುವೃತ್ತ ಆಗ್ತವೆ. ಮತ್ತೆ ಕೆಲವು ಪ್ರಾಯಶ್ಚಿತ್ತಗಳನ್ನ, ದುಃಖಗಳನ್ನ ಅನುಭವಿಸಿ ಅದನ್ನೆಲ್ಲ ಕಳ್ಕೋಬೇಕಾಗ್ತದೆ. ಕೆಲವು ಇದೇ ಜನ್ಮದಲ್ಲೇ ಪರಿಹಾರ ಕಾಣ್ತವೆ. 100% ಪರಿಹಾರ ಕಾಣದೇ ಹೋದ್ರೂ ಕೂಡ ಏನು ಚಿಂತೆ ಇಲ್ಲ. ಸಂಧ್ಯಾವಂದನದಲ್ಲಿ ಆ ಜಲಾಭಿಮಂತ್ರಣವನ್ನ, ಪದ್ಭ್ಯಾ ಮುದ್ರೇಣ ಶಿಷ್ಣ ಇತ್ಯಾದಿ ಮಂತ್ರಗಳನ್ನ ಅರ್ಥ ತಿಳಿದುಕೊಂಡು ತುಂಬಾ ಪ್ರಾಮಾಣಿಕವಾದಂತಹ ಮನಸ್ಸಿಂದ ಹೇಳುವಂತ ಪ್ರಯತ್ನ ಮಾಡಬೇಕು. ಗಾಯತ್ರಿಯಲ್ಲಿದೆ. ಗಾಯತ್ರಿ ಅಂತ ಅನ್ನೋದು ಎಲ್ಲ ದೋಷಗಳನ್ನು ಪರಿಹರಿಸುವಂತ ಮಂತ್ರ ಅಂತಿದೆ. ಸಂಹರ್ತ ಸರ್ವದೋಷಾಣಾಂ ಅಗ್ನಿಸ್ಥ ಸರ್ವದಾಹಕಃ ಅಂತ ಗಾಯತ್ರಿಯ ಮೊದಲ ಅಕ್ಷರ ತ ಅಂತ. ಅದರಿಂದ ಪ್ರತಿಪಾದ್ಯವಾದದ್ದು ಆ ಪರಶುರಾಮನ ರೂಪ, ಎಲ್ಲ ದೋಷಗಳನ್ನು ಪರಿಹರಿಸುವಂತಹ ರೂಪ ಅಂತ ಅಲ್ಲಿ ಅದನ್ನು ವರ್ಣಿಸಿದ್ದಾರೆ. ಆದ್ರಿಂದ ಪರಶುರಾಮನನ್ನ ನೆನೆದು ನಿತ್ಯ ಗಾಯತ್ರಿ ಜಪ ಮಾಡಿ ಆದ್ರಿಂದ ಆ ದೋಷಗಳು ಪರಿಹಾರ ಕಾಣುತ್ತವೆ. ನಿಮಗೆ ಅನುಕೂಲ ಇರುವುದಾದರೆ ಪುರಾಣೋಕ್ತವಾದಂತಹ ಗಾಯತ್ರಿ ಮಂತ್ರ, ಯೋ ದೇವ ಸವಿತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರಾಹ ಅಂತ ಪಾಠ ಇದೆ. ಪ್ರೇರಯತ್ ತಸ್ಯ ತದ್ಭರ್ಗ ತದ್ವರೆಣ್ಯ ಉಪಾಸ್ಮಹೆ ಅನ್ನುವ ಪುರಾಣೋಕ್ತ ಗಾಯತ್ರಿ ಮಂತ್ರವನ್ನು ನೀವು ಕೂಡ ಗಂಡನ ಪರವಾಗಿ ಜಪಿಸಿರಿ. ಅವರು ಕೂಡ ಪ್ರಾಮಾಣಿಕವಾದ ಮನಸ್ಸಿನಿಂದ, ತಿದ್ದುಕೊಳ್ಳುವ ಮನಸ್ಸಿನಿಂದ ಅದನ್ನು ಜಪಿಸಲಿ. ಪವಮಾನ ಹೋಮ ಮಾಡಿಸಿ. ಅನುಕೂಲ ಇರೋದಾದರೆ ಪ್ರತಿ ತಿಂಗಳು ಒಂದು ವರ್ಷ 12 ಹೋಮಗಳನ್ನು ಮಾಡಿ, ಅಥವಾ ಪ್ರತಿ ವರ್ಷ ಮಾಡಿ, ಅಥವಾ ಒಂದ್ಸರಿ ಮಾಡಿ ಬಿಡಿ. ಪವಮಾನ ಫಲಶ್ರುತಿಯಲ್ಲಿ ತುಂಬಾ ಸುಂದರವಾದಂತಹ ಕೆಲವು ಮಂತ್ರಗಳಿವೆ. ಯನ್ಮೇ ಗರ್ಭೆ ವಸತಃ ಪಾಪಮುಗ್ರಂ ಯಜ್ಜಾಯಮಾನಸ್ಯ ಯಚ್ಚ ಕಿಂಚಿದನ್ಯತ ಜಾತಸ್ಯ ಯಚ್ಚಾಪಿ ವರ್ಧತೋ ಮೇ ತತ್ಪಾವಮಾನೀಭಿರಹಂ ಪೂನಾಮಿ ಅಂತ ಒಂದು ಮೊದಲನೇ ಮಂತ್ರ. ನಾನು ಗರ್ಭದಲ್ಲಿದ್ದಾಗ, ಮುಂದೆ ಹುಟ್ಟುವಾಗ, ಹುಟ್ಟಿದ ಮೇಲೆ, ಬೆಳೆಯುವಾಗ ನಾನು ಮಾಡಿದ ಪಾಪಗಳನ್ನೆಲ್ಲ ಪವಮಾನದ ಅರ್ಥಾನುಸಂಧಾನದಿಂದ ಕಳ್ಕೋತೀನಿ ಅಂತಿದೆ. ಮಾತಾ ಪಿತ್ರೋರ್ ಯನ್ನಕೃ ತಂವಚೋ ಮೇ ಯತ್ಸ್ಥಾವರಂ ಜಂಗಮಾಮ ಬಭೂವ. ತಂದೆ ತಾಯಂದ್ರ ಮಾತನ್ನ ಕೇಳದಿರುವ ಮೂಲಕ, ಗೋಹತ್ಯೆ ಮಾಡಿದ್ರ ಮೂಲಕ, ಗೋಘ್ನಾತ್ ತಸ್ಕರತ್ವಾತ್ ಸ್ತ್ರೀವಧಾತ್ ಯಚ್ಚ ಕಿಲ್ಬಿಷಂ, ಬ್ರಹ್ಮವಧಾತ್ ಬ್ರಹ್ಮಹತ್ಯೆ ಮಾಡಿದ್ರಿಂದ, ಸುರಾಪಾನಾತ್ ಸುರಾಪಾನ ಮಾಡಿದ್ರಿಂದ, ಸ್ವರ್ಣಸ್ಥೇಯ ಬಂಗಾರ ಕದ್ದಿದ್ದರಿಂದ, ವೃಷಲಿ ಗಮನ ಮೈಥುನ ಸಂಗಮಾತ್ ಅಗಮ್ಯ ಸ್ತ್ರೀ ಗಮನ ಮಾಡಿದ್ರಿಂದ, ಗುರೋರ್ದಾರಾಭಿಗಮನಾತ್ ಗುರುಪತ್ನಿ ಸಂಗ ಮಾಡಿದ್ರಿಂದ, ಸರ್ವವರ್ಣ ಗಮನ ಮೈಥುನ ಸಂಗಮಾತ್ ಯಾವುದೇ ಪರಸ್ತ್ರೀ ಗಮನ ಮಾಡಿದ್ರಿಂದ ಬಂದ ಪಾಪ. ಪಾಪೇಭ್ಯಶ್ಚ ಪ್ರತಿಗ್ರಹ ಸದ್ಯ ಪ್ರಹರತಿ ಸರ್ವ ದುಷ್ಕೃತಂ ತತ್ಪಾವಮಾನೀಭಿರಹಂ ಪೂನಾಮಿ ಅಂತ ಆ ವೇದ ಮಂತ್ರ ಇದೆ. ಆ ಮೂಲಕ ಪವಮಾನ ಹೋಮ ಮಾಡಿಸ್ಕೊಳ್ಳಿ. ಪೂರ್ಣ ಅಲ್ಲದೆ ಹೋದ್ರೂ ಸ್ವಲ್ಪ ಮಟ್ಟಿಗಾದರೂ ಪಾಪ ಪರಿಹಾರ ಕಾಣ್ತದೆ. ಮುಖ್ಯವಾಗಿ ಮತ್ತೊಮ್ಮೆ ಆ ಪಾಪ ನಿಮ್ಮ ಜೀವಮಾನದಲ್ಲಿ ನಿಮ್ಮಿಂದ ಘಟಿಸದೇ ಇರಲಿ. ಅದಕ್ಕೆ ಬೇಕಾದ ಪ್ರೇರಣೆಯನ್ನಾದರೂ ಅದು ಕೊಡ್ತದೆ. ಈ ಹಿಂದೆ ಮಾಡಿದ್ದು, ಅದರಿಂದ ಆದಂತಹ ಕೆಲವು ಕೆಟ್ಟ ಸಂಸ್ಕಾರಗಳು ಅವು ಮುಂದೆ ಮತ್ತೊಂದು ಯಾವ್ದಾದ್ರು ಒಂದು ಜನ್ಮದಲ್ಲಿ ನಿಮ್ಮನ್ನು ಕಾಡುವಂತಹ ತೀವ್ರತೆ ಕಡಿಮೆ ಆಗ್ತದೆ ಅಷ್ಟೇ. ಅಥವಾ ಪೂರ್ಣ ಹೋದ್ರೂ ಹೋಗಬಹುದು. ವಾಯುಸ್ತುತಿ ಪುರಶ್ಚರಣ ಮಾಡುವುದಿದ್ರೆ, ಪುರಶ್ಚರಣ ಮಾಡುವ ಕ್ರಮ ನಿಮಗೆಲ್ಲ ಗೊತ್ತಿದ್ದೇ ಇರ್ತದೆ. ಒಂದು ಬಾರಿ ನಖಸ್ತುತಿ ಮತ್ತು ಪೂರ್ಣ ವಾಯುಸ್ತುತಿಯನ್ನು ಹೇಳಬೇಕು. ಅದಾದ್ಮೇಲೆ ಮತ್ತೆ ನಖಸ್ತುತಿಯನ್ನು ಹೇಳಬೇಕು. ಮುಂದೆ ನಾನೊಂದು ಶ್ಲೋಕ ಸೂಚನೆ ಮಾಡ್ತೇನೆ. ಬಫ್ವೀ ಕೋಟೀರ ಟೀಕಃ ಅಂತ. ಇದು 28ನೇ ಶ್ಲೋಕ. ಪ್ರಾಯಚ್ಚ ಸ್ವಪ್ರಿಯಾಯೈ ಪ್ರಿಯತಮ ಕುಸುಮಂ ಪ್ರಾಣ ತಸ್ಮೈ ನಮಸ್ತೆ ಅಂತಿದೆ ಅಲ್ಲಿ ಕೊನೆಗೆ. ತನ್ನ ಪತ್ನಿಗೆ ಭೀಮಸೇನ ಸೌಗಂಧಿಕ ಪುಷ್ಪವನ್ನು ತಂದು ಕೊಟ್ಟಂತಹ ಪ್ರಕರಣ ಅದು. ಉತ್ಪತಸ್ಥಾನ್ ತಥಾನ್ಯಾನ್, ದುರ್ಮಾರ್ಗದಲ್ಲಿ, ಅನ್ಯಾಯದ ಮಾರ್ಗದಲ್ಲಿದ್ದಂತಹ ಆ ದುಷ್ಟರನ್ನ ಸದೆ ಬಡಿದ ಅಂತೆಲ್ಲ ಅಲ್ಲಿ ವರ್ಣನೆ ಇದೆ. ಕೆಲವು ದೈತ್ಯರನ್ನ ಅಂಥ ತಾವು ದುರ್ಮಾರ್ಗದಲ್ಲಿ ಇರುವುದಲ್ಲದೆ ನಮ್ಮನ್ನು ದುರ್ಮಾರ್ಗಕ್ಕೆ ಎಳೆಯುವ ದೈತ್ಯರ
ಪ್ರೇರಣೆಯಿಂದಲೇ ಅಲ್ವಾ ನಾವೆಲ್ಲ ಇಂಥ ಅಡ್ಡದಾರಿ ಹಿಡಿದಿರುವುದು. ಆದ್ರಿಂದ ಅಂಥ ಅಡ್ಡದಾರಿಯಲ್ಲಿ ತಾವಿದ್ದು ಅಡ್ಡದಾರಿಗೆ ನಮ್ಮನ್ನೂ ಸೆಳೆದೊಯ್ಯುವಂತಹ ದೈತ್ಯರನ್ನ ಸದೆಬಡಿಯುವ, ತನ್ನ ಹೆಂಡತಿಗೆ ಅತ್ಯಂತ ಪ್ರೀತಿಯಿಂದ ಆ ಸೌಗಂಧಿಕ ಪುಷ್ಪವನ್ನು ತಂದುಕೊಟ್ಟಂತಹ ಭೀಮನನ್ನ ಆ ಸ್ತೋತ್ರದಿಂದ ನಾವು ಆ ಶ್ಲೋಕದಿಂದ ಸ್ತುತಿಸಬಹುದು. ಅಲ್ಲಿಂದ ಆ ಶ್ಲೋಕದಿಂದ ಆರಂಭಿಸಿ ಮುಂದೆ ವಾಯುಸ್ತುತಿಯನ್ನು ಮುಕ್ತಾಯ ಮಾಡಬೇಕು. ಮತ್ತೆ ನಖಸ್ತುತಿ, ವಾಯುಸ್ತುತಿ, ಹೀಗೆ ಅದರ ಪುರಶ್ಚರಣವನ್ನು ಮುಂದುವರಿಸಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಸುಂದರಕಾಂಡದಲ್ಲಿ ಹನುಮಂತ ಆ ಲಂಕಾನಗರದ ಸ್ತ್ರೀಯರ ಅಸ್ತವ್ಯಸ್ತತೆಯನ್ನು ನೋಡಿಯೂ ಕೂಡ ಚಾಂಚಲ್ಯಕ್ಕೆ ಒಳಗಾಗದೇ ಇರುವುದು ಆ ಪ್ರಕರಣವನ್ನು ಓದಬೇಕು ಅಂತ ಹೇಳ್ತಾರೆ. ವಿಷ್ಣು ಸಹಸ್ರನಾಮ ಅದರ ಅರ್ಥಾನುಸಂಧಾನ ಅಂತ ಕೂಡ ಎಲ್ಲ ಪಾಪಗಳಿಗೂ ಪರಿಹಾರಕ. ವಾಸುದೇವ ಭಕ್ತಾನಾಂ ಅಶುಭಂ ವಿದ್ಯತೆ ಕ್ವಚಿತ್ ಅಂತ ಅದರ ಫಲಶ್ರುತಿಯಲ್ಲಿ ಹೇಳ್ತಾರೆ. ನಮಗದೆಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ವಿಷ್ಣು ಸಹಸ್ರನಾಮವನ್ನ ಮೊದಲಿಂದ ಪಾರಾಯಣ ಪ್ರಾರಂಭಿಸಬೇಕು. ವಿಶ್ವಂ ವಿಷ್ಣುರ್ವ ಷಟ್ಕಾರೋ ಅಂತ. ಇವತ್ತು ಆರಂಭದಲ್ಲಿ ಒಂದು ಶಬ್ದ ಹೇಳಿದೆ, ಕಾಮಘ್ನೇ ನಮಃ ಅಂತ. ಕಾಮಃ ಕಾಮಕೃತ್ಕಾಂತಃ ಅಂತ ಅಲ್ಲಿ ಇರುವ ಶಬ್ದ. ಅದನ್ನ ಕಾಮಘ್ನೇ ಅಂತ ಚತುರ್ಥಿ ವಿಭಕ್ತಿ ಅಂತವಾಗಿ ಪ್ರಯೋಗಿಸಬೇಕು. ಪವನಃ ಪಾವನೋ ನಲಃ ಅಲ್ಲಿವರೆಗೆ, ಪಾವನೋ ನಿಲಃ ಅಂತ ವಿಷ್ಣು ಸಹಸ್ರನಾಮವನ್ನು ಅಲ್ಲಿವರೆಗೆ ಹೇಳಿ, ಮುಂದೆ ಕಾಮಘ್ನೇ ನಮಃ, ಓಂ ಕಾಮಘ್ನೇ ನಮಃ ಅಂತ 108 ಬಾರಿ ಹೇಳಿ, ಮುಂದೆ ಮತ್ತೆ ಕಾಮಕೃತ್ಕಾಂತಃ ಕಾಮಃ ಪ್ರಭು ಅಂತ ವಿಷ್ಣು ಸಹಸ್ರನಾಮವನ್ನು ಅದರ ಪಾರಾಯಣವನ್ನು ಮುಂದುವರಿಸಬಹುದು. ಉಮಾವೈವಾಕ್ ಸಮುದ್ದಿಷ್ಟ ಮನೋರುದ್ರ ಉದಾಹೃತಃ ತದೇತನ್ ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ ಅಂತ ಉಮಾದೇವಿಯನ್ನ ವಾಕ್ಯನ ಅಭಿಮಾನಿ ಅಂತಲೂ ರುದ್ರನನ್ನು ಮನೋಭಿಮಾನಿ ಅಂತಲೂ ಸ್ಕಂದ ಪುರಾಣ ಹೇಳಿದೆ. ಆಚಾರ್ಯ ಅದನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಈ ಮನಸ್ಸು ಮತ್ತು ವಾಕ್ಯಗಳ ದಾಂಪತ್ಯವನ್ನು ತಿಳಿದವರಿಗೆ ಎಂದು ದಾಂಪತ್ಯದಲ್ಲಿ ವಿಚ್ಛೇದ ಆಗೋದಿಲ್ಲ, ಸುಖಮಯವಾದ ದಾಂಪತ್ಯವನ್ನು ಅವರು ನಡೆಸ್ತಾರೆ ಅಂತಿದೆ. ಆದ್ರಿಂದ ದಾಂಪತ್ಯ ಸುಖದ ಅಭಿಮಾನಿನಿಯೂ ಮತ್ತೆ ವಾಕ್ಯನ ಅಭಿಮಾನಿನಿಯೂ ಆದಂತಹ ಪಾರ್ವತಿಯನ್ನ, ಹಾಗೆ ಅವಳ ಅಧಿಪತಿಯಾದಂತಹ ಪುರುಷತ್ವದ ಅಭಿಮಾನಿಯಾದಂತಹ ಶಿವನನ್ನ ಗಂಡ ಹೆಂಡತಿರಿಬ್ಬರು ಕೂಡ ನಿತ್ಯ ಆರಾಧನೆ ಮಾಡಬೇಕು. ನೆನಪಿರ್ಲಿ, ಸ್ತ್ರೀಯರಿಗೆ ನಾವು ಮಾಡಿದಂತಹ ಅನ್ಯಾಯಗಳೇನಿವೆ ಅವು ಮಹಾಭಾರತವೇ ಹೇಳುವಂತೆ ಅನೇಕ ಪಾಪಗಳು ನಮಗೆ ಹೇಗೆ ಪರಿಣಾಮ ಕೊಡ್ತವೆ ಅಂದ್ರೆ, ಯದಿ ನಾತ್ಮನಿ ಪುತ್ರೇಶು ಪೌತ್ರೇಶು ವಾ ಅಂತ ಅನೇಕ ಬಾರಿ ನಮಗೆ ಅದರಿಂದ ಧಕ್ಕೆ ಆಗ್ತದೆ ನಾವು ಮಾಡಿದ ಪಾಪಗಳಿಂದ. ಅದಿಲ್ಲದೆ ಹೋದ್ರೆ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದರಿಂದ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ. ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಒಬ್ಬ ವ್ಯಕ್ತಿಗೆ ಅವನ ವಿದ್ಯೆಗೆ, ಅವನು ಗಳಿಸಬೇಕಾಗಿರುವ ವಿದ್ಯೆಗೆ, ಅವನು ಮಾಡ್ಕೊಳ್ಬೇಕಾಗಿರುವಂತಹ ವಿವಾಹಕ್ಕೆ, ಅವನಿಗೆ ಆಗಬೇಕಾಗಿರುವಂತಹ ಸಂತಾನಕ್ಕೆ ನಾವು ಮಾಡಿರುವಂತಹ ಈ ಅನಾಚಾರಗಳು ಪ್ರತಿಬಂಧಕ ಆಗ್ತವೆ. ನಮಗೆ ಇದು ಮುಂದಿನ ಜನ್ಮದಲ್ಲಿ ಪ್ರತಿಬಂಧಕ ಆಗಬಹುದು, ಅಥವಾ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ಆದರೂ ಅದು ಪ್ರತಿಬಂಧಕ ಆಗಬಹುದು. ಅಲ್ಲಿ ನಾವು ಮಾಡಿದಂತಹ ಅನ್ಯಾಯವೂ ಕಾರಣ ಆಗಿರ್ತದೆ, ಜೊತೆಗೆ ಅವರ ಪ್ರಾರಬ್ಧ ಕರ್ಮವೂ ಅದರಲ್ಲಿ ಸೇರಿರ್ತದೆ. ಇಂಥದೆಲ್ಲ ದೇವರು ಜೊತೆಗೆ ತಂದು ಸೇರಿಸ್ತಾನೆ. ಸರಿಯಾದ ಸಂದರ್ಭದಲ್ಲಿ ಜ್ಯೋತಿಷಿಗಳು ಅದನ್ನೆಲ್ಲ ನೋಡಿ ಇಂಥದೊಂದು ಯಾವುದೋ ಜನ್ಮದಲ್ಲಿ ಅಥವಾ ನಿಮ್ಮ ಪೀಳಿಗೆಯಲ್ಲಿ ಹಿಂದೆ ಯಾರೋ ಒಬ್ರು ಸ್ತ್ರೀಯೊಬ್ರು ಹೀಗೆ ಕೊರಗಿದ್ದಾರೆ, ಯಾಕೆ ಕೊರಗಿದ್ದಾರೆ ಅಂತ ಜ್ಯೋತಿಷಿಗೂ ತಿಳಿಲಿಕ್ಕಿಲ್ಲ, ಆದ್ರಿಂದ ನಿಮಗೆ ವಿವಾಹ ಆಗಿಲ್ಲ ಅಥವಾ ಸಂತಾನ ಆಗಿಲ್ಲ, ಇಂಥ ಕಾರಣಗಳನ್ನು ಅವರು ಸೂಚನೆ ಮಾಡ್ತಾರೆ. ಧರ್ಮಸ್ಯ ಸೂಕ್ಷ್ಮಾಗತಿ, ಬಹಳ ಸೂಕ್ಷ್ಮವಾದ ಧರ್ಮ ನಮ್ ಗಮನಕ್ಕೆ ಬರೋದಿಲ್ಲ. ಪಾಪಗಳನ್ನು ಮಾಡುವಾಗ ದುರಹಂಕಾರದಿಂದ ಮೈಮೆರವಿನಿಂದ ಮಾಡ್ತೇವೆ, ಅದರ ಪರಿಣಾಮಗಳನ್ನು ಮಾತ್ರ ಅನುಭವಿಸುವಾಗ ಯಾವಾಗ ಇಂಥ ಪಾಪಗಳನ್ನು ಮಾಡಿದ್ದು ನಾವು ಅಂತ ನಮಗೆ ಗೊತ್ತಾಗದೇ ಇರುವ ಪರಿಸ್ಥಿತಿ ಇರ್ತದೆ. ಅಂಥ ಸಮಸ್ಯೆಗಳನ್ನು ಮನುಷ್ಯ ಎದುರಿಸಬೇಕಾಗ್ತದೆ. ಮುಂದಾಗುವ ಆ ಪಾಪದ ಪರಿಣಾಮಗಳು ನಿಮಗೆ ಅಥವಾ ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಆಗುವ ಪಾಪದ ಪರಿಣಾಮಗಳನ್ನು ಒಂದ್ಸರಿ ವಿಜುವಲೈಸ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಆಗ ಈಗ ಘಟಿಸಿರುವ ಪಾಪ, ನೀವು ಯಾವ ದುಶ್ಚಟಕ್ಕೆ ಬಿದ್ದಿದ್ದೀರೋ
ಆ ದುಶ್ಚಟಕ್ಕೆ ಮತ್ತೆ ಬಿದ್ದು ಅದರಲ್ಲೇ ಮುಂದುವರಿಯುವುದರಿಂದ ನಿಮಗೆ ಒಂದು ಭಯ ಬರ್ತದೆ. ಒಂದು ಭಯ ಹುಟ್ಟಿ ಮುಂದುವರಿಯಲಿಕ್ಕೆ ಬೇಡ ಅಂತ ಮನಸ್ಸು ಹೇಳ್ತದೆ. ನಿಮಗೊಂದು ಎಚ್ಚರಿಕೆಯನ್ನು ಅದು ಕೊಡ್ತದೆ. ಮುಂದಾಗುವ ಪರಿಣಾಮಗಳನ್ನು ನೆನೆದರೆ ಏಕಾಂತದಲ್ಲಿ ಒಂದು ಬಾರಿ ಕುತ್ಕೊಂಡು ಏನು ಪರಿಣಾಮಗಳಾದೀತು ನನಗೆ ಅಥವಾ ನನ್ನ ಪೀಳಿಗೆಗೆ ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನ್ನೋದನ್ನ ಚಿತ್ರಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಅದೊಂದು ಒಳ್ಳೆ ಪರಿಹಾರ ಈ ದುಶ್ಚಟದಿಂದ ಹೊರಗೆ ಬರಲಿಕ್ಕೆ. ಇನ್ನೂ ಹೇಳುವುದಿದೆ, ಮತ್ತೆ ಹೇಳ್ತೇನೆ. ನಮಸ್ಕಾರ.